ತಿಳಿಸಲು ಎಲ್ಲ ಗಣ್ಯರಲ್ಲಿ ಕೋರುತ್ತೇನೆ. ನನಗೆ ಈ ಸಂಸ್ಥೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ನಮ್ಮ ಸಂಚಾಲಕ ಸದಸ್ಯರಾದಂತಹ ಶಾಕಿರಾ ಖಾನ್ ಅವರು ಸರ್ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ, ಅನುವಾದ ಕಮ್ಮಟ ಮಾಡೋಣ ಅಂದಾಗ ನಾನು ತುಂಬಾ ಖುಷಿಯಿಂದ ಒಪ್ಕೊಂಡೆ. ಇದಕ್ಕೆ ಒಂದು ಮುಖ್ಯ ಕಾರಣ ಇದೆ. ಏನು ಅಂತಂದ್ರೆ, ನಾನಿನ್ನೂ ಬೆಂಗಳೂರಿಗೆ ಬರುವ ಪೂರ್ವದಲ್ಲಿಯೇ 2023ರಲ್ಲಿ ನಾನು ಅನುವಾದ ಮಾಡಿರ್ತಕ್ಕಂತಹ ನೈಜೀರಿಯನ್ ಲೇಖಕ ಚಿನ್ವಾ ಅಚ್ಬೆ ಆತನ ಯುದ್ಧ ಕಾಲ ಗರ್ಲ್ಸ್ ಎಟ್ ವಾರ್ ಅನ್ನುವಂಥ ಒಂದು ಕಥಾ ಸಂಕಲನವನ್ನು ಅನುವಾದ ಮಾಡಿದ್ದೆ. ಯುದ್ಧ ಕಾಲದ ಹುಡುಗಿಯರು ಅಂತ ತಿಳ್ಕೊಂಡು ಆ ಕಥಾ ಸಂಕಲನಕ್ಕೆ ಈ ಬೆಂಗಳೂರಿನ ನಮ್ಮ ಲೇಖಕರು ಒಬ್ಬ ದ್ವಾರಣ್ಕುಂಟೆ ಪಾತಣ್ಣ ಅವರು ಅವರ ಸಂಸ್ಥೆಯ ವತಿಯಿಂದ ಸ್ವಾಭಿಮಾನಿ ಕನ್ನಡ ಬಳಗ ಅಂತಿದೆ ಅವ್ರದ್ದು. ಆ ಬಳಗದ ವತಿಯಿಂದ ನನ್ನ ಆ ಕೃತಿಗೆ ಒಂದು ಪ್ರಶಸ್ತಿಯನ್ನ ನೀಡಿದ್ರು, ಪುಸ್ತಕ ಬಹುಮಾನವನ್ನು ನೀಡಿದ್ರು. 2023ರಲ್ಲಿ ನಾನು ಈ ಸಂಸ್ಥೆಗೆ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿದ್ದು. ಒಂದು ರೀತಿಯೊಳಗೆ ಈ ಸಂಸ್ಥೆಗೂ ನನಗೂ ಕಳೆದ 3 ವರ್ಷಗಳಿಂದ ಒಂದು ಆತ್ಮೀಯ ನಂಟು ಬೆಳೆದಿದೆ. ನಾನು ಇಲ್ಲಿಗೆ ಪ್ರಾಧಿಕಾರದ ಅಧ್ಯಕ್ಷನಾಗಿ ಬಂದ ನಂತರ 3-4 ಕಾರ್ಯಕ್ರಮಗಳಿಗೆ ಸ್ಥಳೀಯವಾಗಿ ನಡೀತಕ್ಕಂಥ ಇಲ್ಲಿಯ ಈ ಕಾರ್ಯಕ್ರಮಗಳಿಗೆ ನಾನು ಅತಿಥಿಯಾಗಿ ಬಂದಿದ್ದೇನೆ ಮತ್ತು ಪ್ರೇಕ್ಷಕನಾಗಿ ಬಂದಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನ 2 ದಿವಸದ ಈ ಕಮ್ಮಟವನ್ನು ನಾನು ತುಂಬಾ ಗೌರವದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ತಮ್ಮೆಲ್ಲರಿಗೆ ನಾನಿಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಬಯಸ್ತೇನೆ. ಆತ್ಮೀಯರೇ, ಒಂದು ಮಾತಿನಿಂದ ಒಬ್ಬ ಇಟಲಿಯ ಲೇಖಕಿ, ಚಿಂತಕಿ, ಅವಳ ಮಾತಿನಿಂದ ನನ್ನ ಕೆಲವು ಆಲೋಚನೆಗಳನ್ನ ಇಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ತೇನೆ. ಅನ್ನಾ ರಸೋನಿಯಾ ಅಂತ ಒಬ್ಬ ಲೇಖಕಿ, ಆಕೆ ಅನುವಾದಕ್ಕೆ ಕುರಿತಂತೆ ಒಂದು ಮಾತನ್ನ ಹೇಳ್ತಾರೆ. ವರ್ಡ್ಸ್ ಟ್ರಾವೆಲ್ ವರ್ಡ್ಸ್, ಟ್ರಾನ್ಸ್ಲೇಟರ್ಸ್ ಡೂ ಡ್ರೈವಿಂಗ್ ಅಂತ. ಟ್ರಾನ್ಸ್ಲೇಟರ್ ಕೆಲಸ ಏನು ಮತ್ತು ಶಬ್ದಗಳ ಪಠ್ಯದ ಕೆಲಸ ಏನು ಅಂತಂದ್ರೆ, ವರ್ಡ್ಸ್ ಟ್ರಾವೆಲ್ ವರ್ಡ್ಸ್, ಶಬ್ದಗಳಿಗೆ ಜಗತ್ತಿನಾದ್ಯಂತ ಸಂಚಾರ ಮಾಡುವ ಶಕ್ತಿ ಇದೆ. ಆದರೆ ಬೇಕಾದಕ್ಕೊಬ್ಬ ಡ್ರೈವರ್, ಅವ್ರು ಯಾರು ಅಂತಂದ್ರೆ ಅನುವಾದಕರು. ಟ್ರಾನ್ಸ್ಲೇಟರ್ಸ್ ಡೂ ಡ್ರೈವಿಂಗ್ ಅಂತ ಆ ಮಾತನ್ನ ಹೇಳ್ತಾರೆ. ಇಲ್ಲಿ 17 ಜನ ಡ್ರೈವರ್ಸ್ ಅಂದ್ರೆ ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ, ಒಂದು ಸಂಸ್ಕೃತಿಯಿಂದ ಇನ್ನೊಂದು ಸಂಸ್ಕೃತಿಗೆ ಒಂದು ಪಠ್ಯವನ್ನ, ಒಂದು ಆಲೋಚನೆಯನ್ನ, ಒಂದು ತತ್ವವನ್ನ ಪ್ರಚಾರ ಮಾಡುವ ಮತ್ತು ಅದನ್ನ ಸಂಚರಿಸುವ ಶಕ್ತಿಯನ್ನು ನೀಡುವ ಅನುವಾದಕರು ಇರ್ತಾರೆ ಅನ್ನೋ ಮಾತನ್ನು ಅಲ್ಲಿ ನಾನು ಗಮನಿಸಿದೆ. ಏನು, ವರ್ಡ್ಸ್ ಟ್ರಾವೆಲ್ ವರ್ಡ್ಸ್ ಅನ್ನುವಲ್ಲಿ ಈ ಟ್ರಾನ್ಸ್ಲೇಷನ್ ಅನ್ನುವಂಥ ಶಬ್ದವೇ ಲ್ಯಾಟಿನ್ ಮೂಲದಿಂದ ಬಂದಿದ್ದು. ಟ್ರಾನ್ಸ್ ಮತ್ತು ಲಿಟ್ ಅನ್ನುವಂಥ ಶಬ್ದದಿಂದ ಬರ್ತದೆ. ಟ್ರಾನ್ಸ್ ಅಂದ್ರೆ ಆಚೆಗೆ, ಲಿಟ್ ಅಂದ್ರೆ ಸಂಚರಿಸುವಂತ ಮೀನಿಂಗ್ ಇದೆ. ಅಂದ್ರೆ ಆಚೆಗೆ ಸಂಚರಿಸುವ. ಟ್ರಾನ್ಸ್ಲೇಷನ್ ಅಂದ್ರೆ ಈ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಂಚಲನಗೊಳಿಸುವ ಶಕ್ತಿ ಟ್ರಾನ್ಸ್ಲೇಷನ್ ಇರ್ತದೆ. ಅಂತಹ ಒಂದು ಕೆಲಸವನ್ನ ಮಾಡಿದಂತಹ ಕೆಲಸವನ್ನು 2 ದಿವಸಗಳವರೆಗೆ ನಾವು ಇಲ್ಲಿ ಒಂದಿಷ್ಟು ಚರ್ಚೆ ಮಾಡ್ತಾ ಅದನ್ನು ಫೈನ್ ಟ್ಯೂನಿಂಗ್ ಮಾಡುವ ಕೆಲಸವನ್ನು ಮಾಡ್ತೀವಿ. ಈ ಒಂದು ಅರ್ಥದೊಳಗೆ ಇವರೇನು ನಮ್ಮ ಅನುವಾದಕರಿದಾರಲ್ಲ, ಇವ್ರನ್ನ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಇರ್ತಾರ,
ಆದ್ರೆ ಇದಕ್ಕೆ ಯಾರು ರಿಕಗ್ನಿಷನ್ ಕೊಡಬೇಕಾಗಿಲ್ಲ. ರಾಜಕೀಯ ಮನ್ನಣೆ ಇರಲಾರ್ದೆ ನಾವೇನ್ ಮಾಡ್ಬೋದು, ಅನುವಾದಕರು ಏನ್ ಮಾಡ್ಬೋದು ಅಂದ್ರೆ ಸಾಂಸ್ಕೃತಿಕ ರಾಯಭಾರಿಗಳಾಗಿ ಕೆಲಸ ಮಾಡಬಹುದು. ಈ ದೇಶದ ಒಂದು ಪಠ್ಯವನ್ನ, ಈ ದೇಶದೊಳಗಿರುವಂತಹ ಒಂದು ಕೃತಿಯನ್ನ ಮತ್ತೊಂದು ದೇಶದ ಭಾಷೆಗೆ, ಈ ರಾಜ್ಯದೊಳಗಿರುವಂತಹ ಒಂದು ಕೃತಿಯನ್ನು ಇನ್ನೊಂದು ರಾಜ್ಯದ ಭಾಷೆಗೆ ಕೊಡುವಂತಹ ಒಂದು ರಾಯಭಾರಿ, ಸಾಂಸ್ಕೃತಿಕ ರಾಯಭಾರಿ ಕೆಲಸವನ್ನ ಅನುವಾದಕರು ಮಾಡ್ತಾರೆ. ನಮ್ಮ ಮುಖ್ಯವಾಗಿ ಮಹಿಳೆಯರ ಸಮಸ್ಯೆಯ ಬಗ್ಗೆ ಅವರು ತಮ್ಮ ಲೇಖನಗಳಲ್ಲಿ, ತಮ್ಮ ಕಾದಂಬರಿಗಳಲ್ಲಿ, ತಮ್ಮ ಕವಿತೆಗಳಲ್ಲಿ ಜನರಿಗೆ ಮುಟ್ಟುವಂತಹ ಪ್ರಯತ್ನ ಮಾಡಿದ್ದಾರೆ. ಚನ್ನಬಗಟ್ಟಿ ಸರ್ ಹೇಳ್ದಂಗೆ ಅನುವಾದ ಅಂತ ಹೇಳಿದ್ರೆ ಅದು ಎಲ್ಲನ್ನೂ ತನ್ನ ಒಳಗೆ ಧಾರಣೆ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಕುವೆಂಪು ಅವರ ಆಶಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ನಾವು ಈಗ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರೆ ನಮಗೆ ಎಲ್ಲಾ ಭಾಷೆಗಳು ಬೇಕು. ಆ ಎಲ್ಲಾ ಭಾಷೆಗಳ ಮಹತ್ವದಿಂದ ಮಾತ್ರ ನಾವು ಮುನ್ನುಗ್ಗಲು ಸಾಧ್ಯ ಅನ್ನೋದನ್ನ ಬಾರಿಸು ಕನ್ನಡ ಡಿಂಡಿಮ ಇರ್ಬೋದು, ನೂಕಾಚೆ ನೂರು ದೇವರ ಆಚೆ ಅನ್ನುವಂತಹ ಆ ಕವಿತೆಯ ಆಶಯ ಅಂದ್ರೆ ಕುವೆಂಪು ಅವರ ಆಶಯ. ಅವರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಇಂತಹದೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಸಂದರ್ಭದಲ್ಲಿ ಮಾನ್ಯ ದೇವರಾಜರವರು ಮಾಡಿದಂಥ ಉಪನ್ಯಾಸವನ್ನ ಅದನ್ನು ಅಕ್ಷರ ರೂಪಕ್ಕೆ ಇಳಿಸಿ ಅದಕ್ಕೆ ಒಂದು ಕೃತಿ ಮಾಡಿ ಒಂದು ಮಕ್ಕಳಿಗೆ ಇನ್ನು ಮುಂದೆ ಬರುವಂತ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಸಲಹೆ ಕೊಟ್ಟಿದ್ದೆ. ಅದ್ರ ಮೇಲೆ ಅವರು ಆ ಪುಸ್ತಕವನ್ನು ಹೊರತಂದಿದ್ದಾರೆ. ಅದೇ ಈ ಕೃತಿ ಗಾಂಧಿ ಮತ್ತು ಪ್ರೇಮ್ಚಂದ್ ಅನ್ನುವಂಥದ್ದು. ಗಾಂಧಿ ಮತ್ತು ಪ್ರೇಮ್ಚಂದ್ ಇಬ್ಬರೂ ಕೂಡ ತಮ್ಮ ಭಾಷಾ ಶಕ್ತಿಯಿಂದ ಜನರನ್ನ ಸಂಘಟಿಸಿದರು, ಮನಸ್ಸುಗಳನ್ನ ಕಟ್ಟಿದರು. ಗಾಂಧೀಜಿಯವರು ಒಬ್ಬ ರಾಜಕೀಯ ಹೋರಾಟಗಾರರಾಗಿ ಅವರು ಮಾಡಿದ ಕೆಲಸ. ಆದ್ರೆ ಪ್ರೇಮ್ಚಂದ್ರ ಅವರು ತಮ್ಮ ಬರಹಗಳ ಮೂಲಕ, ತಮ್ಮ ಕಥೆಗಳ ಮೂಲಕ ಜನಗಳ ಮನಸ್ಸನ್ನ ಕಟ್ತಾ ಹೋದ್ರು. ಒಂದು ಅಹಿಂಸಾತ್ಮಕ ಸಮಾಜದ ನಿರ್ಮಾಣದ ಕಡೆಗೆ ಅವರು ಗಮನ ಕೊಟ್ಟರು. ಒಂದು ಸಾಮುದಾಯಿಕ ಸಮಾಜದ ನಿರ್ಮಾಣದ ಕಡೆಗೆ ಇಬ್ಬರೂ ಕೂಡ ತಮ್ಮ ಚಿಂತನಾ ಲಹರಿಯನ್ನು ಹರಿಸಿ ಈ ಸಮಾಜವನ್ನ, ಅದರಲ್ಲೂ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಗಳ ಮನಸ್ಸನ್ನ ಕಟ್ಟುವಂತ ಕೆಲಸ ಮಾಡಿದರು. ಹಾಗಾಗಿ ಇದು ಬಹಳ ಉಪಯುಕ್ತವಾದ್ದು. ಗಾಂಧಿ ಮತ್ತು ಪ್ರೇಮ್ಚಂದ್ ಅನ್ನುವಂಥದ್ದು ಒಂದು ಕೃತಿ. ಅದ್ರ ಬಗ್ಗೆ ಅವರು ಬಹಳ ವಿಸ್ತೃತವಾಗಿ ಅವರು ಭಾಷಣ ಮಾಡಿದ್ರು. ನಾನು ಹೇಳಿದ ಆ ನೋಟ್ಸ್ ಅನ್ನ ನೀವು ಅದೆಲ್ಲೋ ನಿಮ್ಮಲ್ಲೇ ಉಳಿಯೋದು ಬೇಡ, ಅದೊಂದು ಅಕ್ಷರ ರೂಪವಾಗಿ ಒಂದು ಕೃತಿ ಬಂದ್ರೆ ನಮ್ಮಂತವ್ರು ಬಹಳ ಅನುಕೂಲ ಆಗ್ತದೆ ಅಂತ ನಾನು ಯಾವಾಗ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೇನೆ. ಒಂದು ಉಪನ್ಯಾಸ ನೀವು ಎಚ್ಚರದಿಂದ ಗಮನವಿಟ್ಟು ಕೇಳಿದ್ರೆ 10 ಪುಸ್ತಕ ಓದಿದಷ್ಟು ಸಮಾನ. ಯಾಕೆಂದ್ರೆ ಉಪನ್ಯಾಸ ಮಾಡ್ಲಿಕ್ಕೆ ಬರುವಂತ ಜನ ಅಷ್ಟು ಕೃತಿಗಳನ್ನ, ಅದರ ಸಾರವನ್ನ ಅವ್ರು ಕೊಡುವಂತ ಪ್ರಯತ್ನ ಮಾಡ್ತಾರೆ. ಆ ಕಾರಣದಿಂದ ಮಕ್ಕಳೇ ನಾವು ಆಲ್ವೇಸ್ ಎಕ್ಸ್ಪೆಕ್ಟ್ ಯು ಟು ಹ್ಯಾವ್ ಎ ನೋಟ್ ಬುಕ್ ಅಂಡ್ ಪೆನ್ಸಿಲ್ ಆರ್ ಪೆನ್. ಯಾಕೆಂತಂದ್ರೆ ಹೇಳುವಂತ ಇಂಪಾರ್ಟೆಂಟ್ ವಿಚಾರಗಳು ಕೆಲವು ನಿಮ್ಗೆ ಹೊಳದೇ ಇರೋದಿಲ್ಲ, ಹೊಸದಾಗಿ ನೀವು ಕಲ್ತಿರುವಂತದ್ದು ಇರ್ತದೆ. ಅಂಥದ್ದನ್ನ ನೀವು ಅದನ್ನು ನೋಟ್ ಮಾಡ್ಕೊಳ್ಳುವಂತ ಕೆಲಸ ಮಾಡಬೇಕು. ನೋಡಿ, ನಮ್ಮ ಅಧ್ಯಕ್ಷರು ಅವ್ರು ಮಾತನಾಡ್ತಾ ಒಳ್ಳೆ ಮಾತು ಹೇಳಿದ್ರು, ವರ್ಡ್ಸ್ ಟ್ರಾವೆಲ್ ವರ್ಲ್ಡ್ಸ್ ಅಂತ. ವರ್ಲ್ಡ್ಸ್ ಅಂತಂದ್ರೆ ಇಡೀ ಎಂತೆಂಥ ಪ್ರಪಂಚಗಳಿಗೆಲ್ಲ ಹೋಗುತ್ತೆ. ವರ್ಡ್ಸ್ಗೆ ಅಂತ ಅದ್ಭುತವಾದ ಶಕ್ತಿ ಇದೆ ಅನ್ನುವಂಥದ್ದು. ಹಾಗಾಗಿ ಇವೆಲ್ಲವೂ ದೀಸ್ ಥಾಟ್ಸ್ ಆರ್ ಸೋ ಪವರ್ಫುಲ್. ಅದು ನಮ್ಮ ಚಿಂತನಾ ಲಹರಿಯನ್ನು ಹೆಚ್ಚುತ್ತೆ, ನಮ್ಮ ಮನಸ್ಸನ್ನೇ ವಿಶಾಲಗೊಳಿಸುತ್ತೆ ಅನ್ನುವಂಥದ್ದನ್ನ ನಾವು ಯಾವತ್ತೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಗಾಂಧಿ ಮತ್ತು ಪ್ರೇಮ್ಚಂದ್ ಕುರಿತು ನನಗೆ ಸ್ವಲ್ಪ ಅದರಲ್ಲಿ ನನ್ನ ಸ್ವಾರ್ಥತೆಯೂ ಇನ್ನೊಂದ್ರೆ ನಾನು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷ. ಗಾಂಧಿ ವಿಚಾರವನ್ನ ಯುವಕರಿಗೆ ತಗೊಂಡೋಗೋದ್ರಲ್ಲಿ ಆ ಕಾಯಕದಲ್ಲಿ ನಾನು ತೊಡಗಿದ್ದೇನೆ. ಹಾಗಾಗಿ ಇದು ಒಂದು ಆಯಾಮ ಮಕ್ಕಳಿಗೆ, ಯುವಕರಿಗೆ ಪರಿಚಯ ಆಗಿದ್ದು ನಾನು ತುಂಬಾ ಸಂತೋಷ. ನಮ್ಮ ರಾಷ್ಟ್ರ ಜೀವನ ಚೆನ್ನಾಗಾಗುವಂಥದ್ದು. ಗಾಂಧೀಜಿಯವರು ಅಖಂಡ ಭಾರತ ಪ್ರವಾಸ ಮಾಡ್ತಾರೆ. ಸೌತ್ ಆಫ್ರಿಕಾದಿಂದ ಹಿಂತಿರುಗಿ ಬಂದ ನಂತರ ಅವರು ಒಂದು ಕಾಣೋದೇನು ಅಂತಂದ್ರೆ, ದಕ್ಷಿಣ ಭಾರತದ ಒಂದು ಸಂಸ್ಕೃತಿನೇ ಟೋಟಲಿ ಡಿಫ್ರೆಂಟ್ ಫ್ರಮ್ ನಮ್ಮ ಉತ್ತರ ಭಾರತ. ಗಾಂಧೀಜಿಯವ್ರಿಗೆ ಅನಿಸ್ಬಿಡುತ್ತೆ ಇದಕ್ಕೆ ಇವ್ರು ಹೆಂಗ್ ಲಿಂಕ್ ಅಪ್ ಮಾಡೋದು ಅಂತ ಅವರು
ಅಲ್ಲಿ ಒಂದು ರಾಷ್ಟ್ರ ಭಾಷೆ ಇದೆ ಹಿಂದಿ ಭಾಷೆಯನ್ನ ಇಲ್ಲಿ ಪ್ರಚಾರ ಮಾಡಿದ್ರಾಗ್ತದೆ ಅಂತ ಗಾಂಧೀಜಿಯವರು ಅದಕ್ಕಾಗಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಂತ ಮದ್ರಾಸ್ನಲ್ಲಿ ಮಾಡಿದ್ರು. ಎಲ್ಲಿ ಹಿಂದಿಯ ಪರಿಚಯ ಯಾರಿಗೂ ಇಲ್ವೋ ಅಲ್ಲಿ ಮಾಡಿದ್ರು. ಅವರಷ್ಟೇ ಮಾಡಲಿಲ್ಲ, ಅವರು ಹಿಂದಿಯನ್ನ ಒಂದಷ್ಟು ಜನರಿಗೆ ಕಲಿಸಿ, ಯಾರಿಗೆ ಕಲಿಸಿದ್ರು ಹಿಂದಿ ಅಂತಂದ್ರೆ ಹಿಂದಿ ಭಾಷೆ ಬರದೇ ಇರುವಂತಹ ಜನರಿಗೆ ಹಿಂದಿಯನ್ನ ಕಲಿಸಿದ್ರು, ಅವರನ್ನ ಹಿಂದಿ ಪ್ರಚಾರಕರನ್ನಾಗಿ ಕಳಿಸಿದ್ರು ಎಲ್ಲ ಕಡೆ. ಹಂಗಾಗಿ ಹಿಂದಿ ಪ್ರಚಾರವನ್ನ ಮಾಡಿದ್ರು. ಏನು ಅಂತಂದ್ರೆ ಈ ಭಾಷೆ ಎಲ್ಲರನ್ನೂ ಒಗ್ಗೂಡಿಸ್ತಕ್ಕಂಥ ಒಂದು ಮಹಾನ್ ಶಕ್ತಿ ಇದೆ, ಅದಾಗಬೇಕು ಅನ್ನುವ ದೃಷ್ಟಿಯಿಂದ ಪ್ರಾಧಿಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮ ಅನುವಾದ ಕಾರ್ಯಾಗಾರ 2 ದಿನದ ರಾಜ್ಯ ಮಟ್ಟದ ಕಮ್ಮಟ ಅಥವಾ ಅನುವಾದ ಕಾರ್ಯಾಗಾರ ಅಂತ ಹೇಳ್ಬೋದು. ಇಲ್ಲಿ ನಾವು ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ ಸದುದ್ದೇಶ ಮತ್ತು ಸಾರ್ಥಕವಾದ ಕಾರ್ಯಕ್ರಮ. ಹೇಗೆ ಅಂದರೆ ಇವಾಗ ಭಾಷೆಯ ಭೇದನ ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಅದು ದಕ್ಷಿಣ ಭಾರತ, ಉತ್ತರ ಭಾರತ, ಅದು ವಿಶೇಷವಾಗಿ ನಾವು ಗಮನಿಸ್ತಾ ಇದ್ದೀವಿ. ಭಾಷೆಯ ಭೇದಗಳನ್ನು ನಾವು ಯಾವಾಗ ಮಾಡ್ತಾ ಹೋಗ್ತೀವಿ ಆವಾಗ ಮನುಷ್ಯನ ಅವನ ಒಂದು ಸಂಕುಚಿತ ಮನೋಭಾವನೆ ನಮಗೆ ಎದ್ದು ಕಾಣುತ್ತೆ. ಆದರೆ ಕುವೆಂಪು ಭಾಷಾ ಪ್ರಾಧಿಕಾರದಲ್ಲಿ ನಾವು ಕುವೆಂಪು ಅವರ ಹೆಸರು ಕೇಳ್ತೀವಿ. ವಿಶ್ವ ಮಾನವ ಸಂದೇಶ ಕೊಟ್ಟಂತಹ ಮಹಾಚೇತನ. ಆ ಪ್ರಾಧಿಕಾರದಲ್ಲಿ ಭಾಷೆಗಳ ಭೇದವಿಲ್ಲದೆ ಕಾರ್ಯ ನಡೀತಾ ಇದೆ. ಅದು ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ಪ್ರಚಾರ ಆಗ್ತಿದೆ. ಯಾಕಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳಲ್ಲೂ ಕೂಡ ಅನುವಾದವನ್ನು ಮಾಡ್ತಾ ಇದ್ದಾರೆ ಕುವೆಂಪು ಭಾಷಾ ಪ್ರಾಧಿಕಾರ. ಇದು ಒಂದು ದೊಡ್ಡ ಮಟ್ಟದ ಅಂದರೆ ಅನುವಾದಕರು ಅದರಲ್ಲಿ ಪಾಲ್ಗೊಳ್ಬೇಕು. ಆ ಕಾರ್ಯಾಗಾರ ಅಥವಾ ಅಲ್ಲಿಂದ ಬರ್ತಕ್ಕಂತಹ ಪುಸ್ತಕಗಳು ಏನಿದೆ ಅದು ಬರಬೇಕು ಅಂತಂದರೆ ಅನುವಾದಕರು ಆದಷ್ಟು ತಮ್ಮನ್ನು ತೊಡಗಿಸ್ಕೊಳ್ಬೇಕು. ಅಧ್ಯಕ್ಷರು ಹೇಳಿದರು, ಸೊ ಇದು ಸೀಮಿತ ಆಗಬಾರ್ದು, ಮತ್ತು ನಾವು ಏನು ಸ್ತ್ರೀಯರು ಮತ್ತು ಪುರುಷರು ಅನ್ನೋ ಭೇದಗಳು ಇರಬಾರ್ದು. ಸೊ ಯಾರಲ್ಲಿ ಒಂದು ಅನುವಾದ ಕಲೆ ಇರುತ್ತೆ, ಅನುವಾದ ಮಾಡ್ತಕ್ಕಂತಹ ಶಕ್ತಿ ಇರುತ್ತೆ, ಅವ್ರು ಮುಂದೆ ಬರಬೇಕು. ಅದಕ್ಕೆ ನಾವು ಬನ್ನಿ ಅಂತ ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮಗೆ ಅವಕಾಶಗಳು ನಾವು ಕೊಡ್ತಾ ಇದ್ದೀವಿ. ಅವಕಾಶಗಳು ಕೊಟ್ಟಾಗ ನೀವು ಅಂಥ ಸದುದ್ದೇಶದ ಹಿಂದೆ ಇರ್ತಕ್ಕಂತಹ ಕಾರಣಗಳನ್ನ ತಿಳ್ಕೊಂಡು ಸೊ ನೀವು ಅವಕಾಶಗಳನ್ನ ಬಳಸ್ಕೊಂಡು ಮತ್ತು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ರಚನೆಗಳು, ಇವಾಗ ನಾವೇನು ವಿಶ್ವಮಟ್ಟದಲ್ಲಿ ಪ್ರಶಸ್ತಿ ಅನುವಾದ ಕೃತಿಗೆ ಏನು ಬಂದಿದೆ ಅದೇ ನಮಗೆ ಸಾಕ್ಷಿ. ಅನುವಾದ ಕೇವಲ ಅದು ಕೀಳರಿಮೆ ಒಂದು ಕೃತಿಯಲ್ಲ ಅಥವಾ ಕೆಳ ದರ್ಜೆಯ ಕೃತಿಯಲ್ಲ ಅಂತ ಅಧ್ಯಕ್ಷರು ಹೇಳ್ತಾ ಇದ್ರು. ಅದಕ್ಕೆ ಸಾಕ್ಷಿಯಾದಂತೆ ಇವಾಗ ನಮಗೆ ಅಬೂಬಕರ್ ಅವ್ರದ್ದು ಏನು ಪ್ರಶಸ್ತಿ ಬಂದಿದೆ ಅದು ನಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದೆ. ಆ ಒಂದು ಸಾರ್ಥಕ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದವರು ನಮ್ಮ ಶೇಷಾದ್ರಿಪುರಂ ಶಿಕ್ಷಣಾಭಿವೃದ್ಧಿಯ ಪ್ರಧಾನ ಕಾರ್ಯದರ್ಶಿಗಳಾದ ನಾಡೋಜ ಡಾಕ್ಟರ್ ಉಡುಪಿ ಕೃಷ್ಣರವರು. ಅವರ ಸಾರಥ್ಯದಲ್ಲಿ ನಾವು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಕುವೆಂಪು ಭಾಷಾ ಪ್ರಾಧಿಕಾರಕ್ಕೆ ಮತ್ತೊಮ್ಮೆ ತುಂಬ ಹೃದಯ ಧನ್ಯವಾದಗಳು ಸರ್. ಜೊತೆಗೆ ಕರ್ನಾಟಕ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದಿಂದ ಈ ಒಂದು ಅನುವಾದದ ಕಾರ್ಯಕ್ರಮ ಏನು ನಡೀತಾ ಇದೆ, ಹಿಂದಿ ಕನ್ನಡದ ಅನುವಾದ ಕಮ್ಮಟ, ಇದು ಒಂದು ಅಭಿನಂದನೀಯವಾದಂಥ ಕೆಲಸ. ಏಕೆಂದರೆ ಇಡೀ ದೇಶವನ್ನು ನೋಡಿದಾಗ ಎಲ್ಲ ಪ್ರಾಂತಗಳಲ್ಲೂ ಎಲ್ಲ ರಾಜ್ಯಗಳಲ್ಲೂ ಆಯಾ ಭಾಷೆಗೆ ಸಾಹಿತ್ಯ ಅಕಾಡೆಮಿಗಳಿವೆ. ಆದರೆ ನಮ್ಮಲ್ಲಿ ಆ ಸಾಹಿತ್ಯ ಅಕಾಡೆಮಿ ಜೊತೆಗೆ ಅನುವಾದಕ್ಕೋಸ್ಕರನೇ ಒಂದು ಅಕಾಡೆಮಿ ಇರ್ತಕ್ಕಂಥದ್ದು ಬಹಳ ವಿಶೇಷವಾದ ಸಂಗತಿ. ಮತ್ತು ಈ ಅನುವಾದ ಕೇವಲ ಒಂದು ಹಿಂದಿ ಮತ್ತು ಕನ್ನಡಕ್ಕೆ ಸೀಮಿತ ಅಲ್ಲ, ಇಡೀ ಭಾರತೀಯ ಭಾಷೆಗಳ ನಡುವೆ ಈ ಅನುವಾದ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಒಂದು ಮುಖ್ಯವಾದ ಮಾತು ಅಂದರೆ ಕನ್ನಡದಿಂದ ಹಿಂದಿಗೆ ಹೋಗೋದ್ರಿಂದ ಹಿಂದಿಯಿಂದ ಯಾವ ಭಾಷೆಗೆ ಬೇಕಾದ್ರೂ ಹೋಗ್ಬೋದು. ಈಗ ತಮಿಳಿಗೆ ನಾವು ಕನ್ನಡದಿಂದ ಡೈರೆಕ್ಟ್ ತಮಿಳಿಗೆ ಗೊತ್ತಿಲ್ಲ ನಮಗೆ, ಆದರೆ ಕನ್ನಡದ ಹಿಂದಿನ ತಮಿಳಿಗೆ ಹೋಗ್ಬೋದು, ಗುಜರಾತಿಗೆ ಹೋಗ್ಬೋದು, ಬೆಂಗಾಲಿಗೆ ಹೋಗ್ಬೋದು. ಆದ್ದರಿಂದ ಹಿಂದಿ ಅನುವಾದಕ್ಕೆ ಒಂದು ವಿಸ್ತಾರವನ್ನು ಕೊಡ್ತದೆ. ಜೊತೆಗೆ ಇವತ್ತಿನ ಜಗತ್ತಿನಲ್ಲಿ ಇವತ್ತು ಅನುವಾದದ ಯುಗ. ಯಾವುದೇ ಸಾಹಿತ್ಯಿಕವಾದ ಒಂದೇ ಅಲ್ಲ, ಜ್ಞಾನ ವಿಜ್ಞಾನದ ಎಲ್ಲ ಕ್ಷೇತ್ರಗಳಲ್ಲೂ ಅನುವಾದ ಬೇಕಾಗಿದೆ. ನಮಸ್ಕಾರ. ಇವತ್ತು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಮತ್ತು ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಮಧ್ಯದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಅನುವಾದ ಕಾರ್ಯಾಗಾರ ನಿಜಕ್ಕೂ ಶ್ಲಾಘನೀಯವಾದದ್ದು. ಯಾಕೆಂದರೆ ಸಾಹಿತ್ಯದಲ್ಲಿ ಹಲವು ಪ್ರಕಾರಗಳಿವೆ, ಅದರಲ್ಲಿ ಇವತ್ತು ಅನುವಾದ ಎಂಬ ಪ್ರಕಾರ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಒಂದು ಮಾತು ಹೇಳುವಂತೆ, ಅಂಧಕಾರ ಹೇ
वहाँ जहाँ आदित्य नहीं है मुर्दा है वो देश जहाँ ಸಾಹಿತ್ಯ नहीं है. ಹೀಗೆ ಸಾಹಿತ್ಯ ಇಲ್ಲದಂತಹ ಒಂದು ಸ್ಥಳ ಒಂದು ಅಂಧಕಾರದಲ್ಲಿ ಕೂಡಿದೆ ಅಂತ ಹೇಳ್ಬೋದು. ಇವತ್ತಿನ ಈ ವೈಜ್ಞಾನಿಕ ಯುಗದಲ್ಲಿ ಏನಾದರೂ ಒಂದು ಸರಿಯಾದ ಭಾಷೆಯ ಮುಖಾಂತರ ನಾವು ಅದನ್ನು ಪ್ರಸ್ತುತಪಡಿಸಿದಾಗ ಅದಕ್ಕೆ ಒಂದು ಮಹತ್ವ ಇರುತ್ತೆ. ಅದಕ್ಕೆ ಅನುವಾದ ಇವತ್ತು ವೈಶ್ವಿಕ ರೂಪವನ್ನು ಪಡೆದುಕೊಂಡಿದೆ ಮತ್ತು ಸಾಹಿತ್ಯವನ್ನು ಪ್ರಕಾರವಾಗಿದೆ. ಹೀಗಾಗಿ ಇವತ್ತಿನ ಈ ಅನುವಾದ ಕಾರ್ಯಾಗಾರ ತನ್ನ ಒಂದು ಗುಣಮಟ್ಟದೊಂದಿಗೆ ವೈಶ್ವಿಕ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಬಹಳ ಪೂರಕವಾಗುವುದು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರು ಅನುವಾದ ಮಾಡೋದು ಹೇಗೆ ಮತ್ತು ಅನುವಾದದಿಂದ ಆಗುವಂತಹ ಲಾಭಗಳೇನು, ಅನುವಾದ ಯಾಕೆ ಬೇಕು? ಇವತ್ತು ಈಗಷ್ಟೇ ನಾವು ಕೇಳಿದ್ರಿ AI ಯುಗದಲ್ಲಿ ಇದ್ದೀವಿ ನಾವು. ಎಷ್ಟು ಹೆಚ್ಚು ಭಾಷೆಗಳನ್ನ ನಾವು ಕಲಿತೀವೋ, ಎಷ್ಟು ಹೆಚ್ಚು ಭಾಷೆಗಳಿಗೆ ನಮ್ಮ ಸಂಸ್ಕೃತಿಯನ್ನು ನಾವು ತಲುಪಿಸ್ತೀವೋ, ನಮ್ಮ ಭಾಷೆಗಳು ಅಷ್ಟೇ ಗಟ್ಟಿಗೊಳ್ತವೆ. ಅದಕ್ಕೆ ಕನ್ನಡದಲ್ಲಿರುವಂಥದ್ದು ಮತ್ತೊಂದು ಭಾಷೆಯಲ್ಲಿ ಕನ್ನಡ ಭಾಷೆಗೆ ಬಂದಾಗ ನಾವು ತಗೊಳ್ಳೋದು ಆ ಕಾರ್ಯಗಳು ನಡೆದರೆ ನಮ್ಮ ಸಂಸ್ಕೃತಿಯನ್ನು ನಾವು ಅಲ್ಲಿಗೆ ತಲುಪಿಸಿದಂಥ ಕೆಲಸವನ್ನು ನಾವು ಮಾಡ್ತಿರ್ತೇವೆ. ಹಾಗಾಗಿ ಈ ಹಿಂದಿ ಭಾಷೆಯ ಮತ್ತು ಹೊರ ದೇಶದಲ್ಲಿರುವಂತಹ ಹಿಂದಿ ಸಾಹಿತಿಗಳು ಇವತ್ತು ಯಾವ ಸಮಸ್ಯೆಗಳ ಬಗ್ಗೆ ಬರೀತಿದ್ದಾರೆ, ಅವರು ಎತ್ಕೊಂಡಿರುವಂಥ ವಿಷಯ ಏನು, ಅದು ಇಲ್ಲಿನ ಜನಗಳಿಗೆ ತಲುಪುತ್ತೆ. ಈ ಅನುವಾದ ಅನ್ನೋದು ಇಲ್ಲ ಅಂತಂದರೆ ಪ್ರಪಂಚದಾದ್ಯಂತ ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತಿರಲಿಲ್ಲ. ಅವರವರು ಇಂದಿನ ಈ ಕಾರ್ಯಕ್ರಮವನ್ನು ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಬೆಂಗಳೂರು ವಿಭಾಗ ಮತ್ತು ಹಿಂದಿ ವಿಭಾಗ ಶೇಷಾದ್ರಿಪುರಂ ಕಾಲೇಜಿನ ಪರವಾಗಿ 27 ಫೆಬ್ರವರಿ ಮತ್ತು 28ನೇ ಫೆಬ್ರವರಿ 2026 ಈ 2 ದಿನಗಳ ಕಾಲ ಭಾಷಾಂತರದ ಮೇಲೆ ಒಂದು ರಾಜ್ಯ ಮಟ್ಟದ ಒಂದು ಅನುವಾದ ಕಾರ್ಯಾಗಾರವನ್ನು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಕೆಲವು ಪ್ರಮುಖವಾದಂಥ ಸಮಕಾಲೀನ ಹಿಂದಿ ಸಾಹಿತಿಗಳ ಕಥೆಗಳನ್ನು ಆಯ್ಕೆ ಮಾಡಿ 21 ಅನುವಾದಕರಿಗೆ ತಲುಪಿಸಿ ಅವರಿಂದ ಅನುವಾದಗೊಳಿಸಿ ಆ ಶ್ರೇಷ್ಠತೆಯನ್ನು ಮತ್ತು ಅನುವಾದದ ಒಂದು ಪ್ರಭಾವ ಹೇಗಿದೆ ಅಂತ ತಿಳ್ಕೊಳ್ಳಿಕ್ಕೆ ಒಂದು ಕಮ್ಮಟ ಮತ್ತು ಅನುವಾದ ಮಾಡಲಿಕ್ಕೆ ಯಾವ್ಯಾವ ರೀತಿಯಾದಂಥ ಪದ್ಧತಿಗಳನ್ನು ನಾವು ಅನುಸರಿಸಬಹುದು ಅದರ ಬಗ್ಗೆ ಕುರಿತು ಇಲ್ಲಿ ವಿಶೇಷ ತಜ್ಞರು ಮತ್ತು ಈ ಎರಡೂ ಸಂಸ್ಥೆಗಳ ಪರವಾಗಿ ಇಲ್ಲಿ ಸೇರಿ ಈ ಕಮ್ಮಟವನ್ನು ಆಯೋಜಿಸ್ತಾ ಇದ್ದಾರೆ. ಇದು ಉತ್ತಮವಾದಂಥ ಬೆಳವಣಿಗೆ. ಇಂದಿನ ಔದ್ಯೋಗಿಕ ಕ್ಷೇತ್ರದಲ್ಲಿ ಹಿಂದಿ ಮತ್ತು ಇನ್ನಿತರ ಭಾಷೆಗಳನ್ನು ಬೇರೆ ಬೇರೆ ಭಾಷೆಗಳಿಗೆ ಅನುವಾದಿಸುವುದರಿಂದ ಈ ಅಭಿರುಚಿ ಉಳಿಯತಕ್ಕಂಥ ಅನುವಾದಕರಿಗೆ ಒಂದು ಉದ್ಯೋಗದ ಅವಕಾಶವೂ ಆಗುತ್ತೆ, ಜೊತೆಗೆ ಸಾಹಿತ್ಯವನ್ನು ಬಲವರ್ಧನೆ ಮಾಡುವಂಥದ್ದು ಮತ್ತು ಬೇರೆ ಭಾಷೆಗಳಿಗೆ ಇನ್ನೊಂದು ಭಾಷೆಯ ವಿಚಾರಧಾರೆಗಳನ್ನು ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯವಾಗಿ ಆಗಿರ್ಬೋದು, ಪರಂಪರೆ ಆಗಿರ್ಬೋದು, ಭಾಷೆಯ ಮಹತ್ವವನ್ನು ಹೇಳಿಕೊಡ್ಬೋದಾಗಿರ್ಬೋದು, ಎಲ್ಲ ರೀತಿಯಾದಂಥ ವಿಷಯಗಳನ್ನು ಈ ಅನುವಾದದ ಮುಖಾಂತರ ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರಿಸಿ ಒಂದು ಇದರ ಪ್ರಭಾವವನ್ನು ಹೆಚ್ಚಿಸ್ಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ